ನಲವಿನ ಮಾರುತನ ಸೇವಿಸೇ ಮಾರುತನ ಸೇವಿಸೇ ಎಷ್ಟು ಬಂದು ಸೇವಿಸು ಗಳಿಲದೋ ನಾಸಿಕಕ್ಕೆ ಪರಿಮಳ ಪರಿಮಳ ಗಳಿಲದೋ ನಾಸಿಕಕ್ಕೆ ಪರಿಮಳ ಪರಿಮಳ ಖಳರಿಗೊದಗಲಿಕಾಗ ವನದೊಳಗೆ ಗಿಳಿಯುತ್ತ ಖಳರು ವನದೊಳಗೆ ಇಳಿಯುತ್ತ ವನದೊಳಗೆ ಗಿಳಿಯುತ್ತ ಅರಸಿದರು ಭಯರು ತಳುವದ ಸಮಯದಲ್ಲಿ ಆ ಸಮಯದಲ್ಲಿ ಕೇಳಿಸಿ ಆ ಸಮಯದಲ್ಲಿ ಕೇಳಿಸೇ ನಲವಿನ್ಯೂ ಆಲೆಯಲಿ ಉಯ್ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತೀಗ ಗಾಯನವನಾಲಿಸುತ್ತ ದೇವಿಯು ಪಾಡುತ್ತೀಗ ಗಾಯನವ ಆಲಿಸುತ್ತ 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 ಗಾಯನವನಾಲಿಸುತ್ತ ಕೇಳಿದೆಯ ಸುಸ್ವರವ ಸುಸ್ವರವ
ಬ್ರಹ್ಮನ ರಾಣಿ ವೀಣಾ ಪಾಣಿ ವೀಣಾ ಪಾಣಿ ವೀಣಾ ಪಾಣಿ ವೀಣಾ ಪಾಣಿ ವೀಣಾ ಪಾಣಿ ಬ್ರಹ್ಮನ ರಾಣಿ ವೀಣಾ ಪಾಣಿ ಬ್ರಹ್ಮನ ರಾಣಿ ಬ್ರಹ್ಮನ ರಾಣಿ ವೀಣಾ ಪಾಣಿ ಬ್ರಹ್ಮನ ರಾಣಿ ವೀಣಾ ಪಾಣಿ ಈ ಕಾನನ ದೆಡೆಗಾಗಿ ಬಂದು ಈ ಕಾನನ ದೆಡೆಗಾಗಿ ಕಾನನ ದೆಡೆಗಾಗಿ ಬಂದು 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 ಕೇಳಿದೆಯಾ ಬಂದು 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 ಸ್ವರವಾ ಸಾನುರಗದೊಳಿಂದು ಗಾನ ಪಡುವಳು ಗಾನ ಪಡುವಳು ಪಡುವಳು ಗಾನ ಪಡುವಳು ಗಾನ ಪಾಡುವಳು ಗಾನ ಪಡುವಳು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಗಾನ ಹಾಡುವಳು ಗಾನ ಹಾಡುವಳು ಗಾನ ಪಾಡುವಳು ಇದೇನೆಂದು ತಿಳಿಯದಾಗಿರುವುದು ಇದೇನೆಂದು ತಿಳಿಯದಾಗಿರುವುದು ವಾಣಿಗೆ ಪರಿಯಲ್ಲಿ ಕಾನನ ಬೆಡೆಗಾಗಿ ಬಂದು ಸಾನುರಾಗದೊಳಿಂದು ಗಾನ ಪಾಡುವಳು ಸಾನುರಾಗದೊಳಿಂದು ಗಾನ ಪಾಡುವಳು ಇದೇನು
ಇದೇನೆಂದು ತಿಳಿಯದಾಗಿರುವುದು ಇದೇನೆಂದು ತಿಳಿಯದಾಗಿರುವುದು ಅನುರಾಗದೊಂದು ಗಾನ ಪಾಡುವಳು ಇದೇನೆಂದು ತಿಳಿಯದಾಗಿರುವುದು ಸುಸ್ವರವಾ ಸುಸ್ವರವಾ ದಿಂತನ ದಿನ್ನತೈ ತೊಂತರ ದಿನ್ನತೈ ದಿಂತನ ದಿನ್ನದಿ ತೊಂತರ ದಿನ್ನತೈ ತೊಂತರ ದಿನ್ನತ ತೊಂತರ ದಿನ್ನದಿ ತೊಂತರ ದಿನ್ನತ ತೊಂತರ ದಿನ್ನತೈ ತೈ ತಗಡ 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 ದಿನ್ನತೈ ದಿ ತಗಡ ಮಿ ತಗಡ 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 ದಿನ್ನತೈ ದಿ ಇಮಿತ ದಿನ ತೈತ ತಯ್ಯತ ದಿನ ತೈತ ಇಮಿತ ದಿನ ತೈತ ತೈ ಬಿಡಿಯ ಬಿಡಿ ದೀಪವಾಣಿ ಪರಿಯಲಿ ಕಾನನ ಬೆಡಗದೆ ಬಾದು ಸಾನು ರಗದೊಳಿಂದು ಗಾನ ಪಡುವಳುಗಿದೇನೆಂದು ತಿಳಿಯದಾಗಿರುವುದು ಸುಸ್ವರ ನಮ್ಮನ್ನು ನಾವೇ ಮೈಮರಿತಾ ಇದ್ದೆವು. ಅಷ್ಟು ಹೊತ್ತಿಗೆ ಒಂದು ಸ್ವರ ಜೊತೆಗೆ ಈಗಲೂ ಭೂಮಿ ಇರ್ತಾ ಇದ್ರು ವೀಣೆಯ ನಾದ. ಇಷ್ಟು ಹೊತ್ತಿಗೆ ಈ ಜಾಗದಲ್ಲಿ ವೀಣೆಯನ್ನು ನುಡಿಸುತ್ತಾ ಗಾಯನವನ್ನು ಪಾಡುವವರು ಯಾರು 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 ಈ ಕಾಡಿನಲ್ಲಿ ಯಾರು 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 ಗೊತ್ತಾಯ್ತಾ ಅಣ್ಣ? ವೀಣೆ ಅಲ್ವಾ ಇದು? ನಾನು ಮೊದಲಾಗಿ ಭಾವಿಸಿದ್ದು ಹೇಗೆ ಬಲ್ಲೆಯ? ಏನು ಮರಿನಮ್ಮೆಗಳ ಜಯಂಕಾರವು ಅಲ್ಲ ಬಿದಿರು ಮೇಳಗಳ ದರ್ಶನಯೋ ಇಷ್ಟೊತ್ತು ಇಷ್ಟು ಇಂಪಾಗಿ ಸಾಧ್ಯವೇ ಇಲ್ಲ. ಅದು ಜೈ ಅಂತ ಕೇಳ್ತದೆ. ಇದು ಜೈ ಅಲ್ಲ ಅಲ್ಲ ಚೈನ್ಯವು ಗೊತ್ತಾಯ್ತು. ಇದು ಈ ಲೋಕದವರಲ್ಲ. ಮೇಲೆ 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 ಅಂತ ಮೇಲೆ ಯಾರು? ಸತ್ಯಲೋಕ. ಸತ್ಯಲೋಕ ಅಲ್ಲಿ ಅಲ್ಲಿ ಬ್ರಹ್ಮನ ರಾಣಿ ಪನ್ನಗ ವೇಣಿ ಪುಸ್ತಕ ಪಾಣಿ ಪಣಿ ವೇಣಿ ಆ ವಾಣಿ ಪುಸ್ತಕ ಪಾಣಿ ಬ್ರಹ್ಮನ ರಾಣಿ ಅವಳೇ ವಾಣಿ ವಾಣಿ ಇಲ್ಲಿಗೆ ಬಂದಿದ್ದಾಳೆ. ಬಂದಿದ್ದಾಳೆ. ನಿನ್ನ ತಲೆ
ಇನ್ನ ಕಂಕುಳಡಿಯಲ್ಲಿ ಉಂಟ. ಹಾಗಾಯ್ತಾ ಈಗ? ಇಲ್ಲದಿದ್ರೆ ಬ್ರಹ್ಮನ ಸೃಷ್ಟಿಯ ಕಾರ್ಯಕ್ಕೆ ಸ್ಫೂರ್ತಿಯಾಗಿ ಅವನ ಬಳಿಯಲ್ಲಿ ಅನುದಿನವೂ ಇರಬೇಕಾದವನು ವಾಣಿಯ ಸಹಕಾರ ಜೊತೆಯಲ್ಲಿ ಬೇಕಾ? ಸತ್ಯಲೋಕವನ್ನು ತೊರೆದು ಧರೆಗಿಳಿಯುವುದಕ್ಕೆ ಸಾಧ್ಯ ಉಂಟೇನು? ಖಂಡಿತ ಇಲ್ಲ. ವಾಣಿ ಅಲ್ಲ, ವಾಣಿ ಅಲ್ವಾ? ಇದು ಹೆಣ್ಣು ಮಕ್ಕಳ ಸ್ವರ ಅಲ್ಲ. ಹೆಣ್ಣು ಮಕ್ಕಳು ಹಾಡುವುದಿಲ್ಲ ಅಂತಲ್ಲ, ಹಾಡ್ತಾರೆ, ಹಾಡ್ತಾರೆ, ಚೆನ್ನಾಗಿ ಹಾಡ್ತಾರೆ. ಆದ್ರೆ ಇಷ್ಟು ಹೊತ್ತು ಆಡ್ಲಿಕ್ಕೆ ಅವನಿಂದ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಇದು ಗಂಡು ಮಕ್ಕಳ ಕೆಲಸ ಅಲ್ವಾ? ಹೌದೌದು. ಯಾರಿರ್ಬೋದು? ಅವ ಇದ್ದಾನವ. ಯಾರು? ಅವ ಯಾರು? ಕುದುರೆ ಮುಖ, ಕುದುರೆ ಮುಖ, ಕುದುರೆ ಮುಖ. ಎಂತದ್ದು ಜನ ಕರೆಯುವುದಾನೆ? ಜನ ಕರ್ತದಲ್ವ? ಮತ್ತೆಂತದ್ದು? ಕುದುರೆಯ ಮುಖವುಳ್ಳವ. ತುಂಬುರ ತುಂಬುರ. ಓ, ಮುಖ ಕುದುರೆಯ ಹಾಗೆ. ಗಾಯನಕ್ಕೆ ಮುಖ ಯಾಕ? ಹೇಗಿದ್ರೆ ಸ್ವರ ಬೇಕಾಗ್ತದೆ. ಕೇಳುವಂತದ್ದೇ ಸಂಗೀತ. ತುಂಬುರನೇ ಕೆಲಸ. ತುಂಬುರನ ಹಾ. ಅಣ್ಣ, ಏನು? ತುಂಬುರು ಸುರ ಪಕ್ಷಪಾತಿ. ಹಾ. ಅದು ಕೂಡ ಸ್ವರ್ಗಲೋಕವನ್ನು ಬಿಟ್ಟು ಕೆಳಗಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಹಾ. ಮತ್ತೊಂದು ವಿಚಾರ, ಏನು? ಚಂಡಮುಂಡರು ಈ ಕಾಡಿಗೆ ಬಂದಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾದ್ರೆ ಸಾಕು, ಹಾ. ಅವ ಎಲ್ಲಿ ಓಡಿ ಹೋಗ್ತಾನೆ ಹೇಳುವುದಕ್ಕಾಗುವುದಿಲ್ಲ. ಹೌದಾ? ನಾವು ಕೇಳುತ್ತಿರುವಂತಹ ಗಾಯನ ಸ್ಥಾಯಿಯಾಗಿದೆ. ತುಂಬುರ ನಿಂತಲ್ಲಿ ನಿಲ್ಲುವುದಕ್ಕೆ ಇಷ್ಟೊತ್ತು ಸಾಧ್ಯ ಉಂಟೇನೋ? ಹಾಗಿದ್ರೆ ಇನ್ನೊಬ್ಬ ಇದ್ದಾನೆ. ಯಾರವ? ನಾರದ ನೀರದ ಅವ ನಮ್ಮ ಶಾರದ. ನಿನ್ನ ಊಹನೆ ಸುಳ್ಳು ಎನ್ನುವ ಹಾಗೆ ನಾನು ವಾದಿಸುವುದಿಲ್ಲ. ಮತ್ತೆ ಆದರೂ ಕೂಡ ನಾರದ ಅವನಿಗೆ ನಿಂತಲ್ಲಿ ನಿಲ್ಲದಿರು ಎನ್ನುವ ಹಾಗೆ ಶಾಪವೂ ಹೌದಂತೆ, ವರವೂ ಹೌದಂತೆ. ಹೌದು. ನಾವು ಕೇಳುತ್ತಿರುವಂತಹ ಗಾಯನ ಅದೆಷ್ಟೋ ಹೊತ್ತಿಂದ ಸ್ಥಾಯಿಯಾಗಿದೆ. ತುಂಬಾ ಹೊತ್ತಾಯ್ತು ಅಲ್ವಾ? ಇದು ಮುಗಿಯುವ ಲಕ್ಷಣ ಕಾಣುವುದಿಲ್ಲ. ಮೂರು ಲೋಕವನ್ನು ಸಂಚರಿಸುವವ ಇಷ್ಟು ಹೊತ್ತು ನಿಂತಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಉಂಟೇನು? ಇಲ್ಲ. ನಾರದಲ್ಲ. ಆದ್ರೆ ಒಂದು ಏನು? ವಾಣಿ ಅಲ್ಲ, ತುಂಬುರ ಅಲ್ಲ, ನಾರದಲ್ಲ. ಆದರೂ ಗಾಯನ ಹೌದಲ್ಲ, ಏನು ಅಂತ ತಿಳಿಯಲೇಬೇಕು. ಅದಕ್ಕಾಗಿ ಸ್ವರ ಪಿಡಿಯುವ. ಸ್ವರ ಬಿಡಿದು ನಡೆತಲ್ದು ನಡೆತಲ್ದು ತನುವಿನ ಪರಿಮಳ, ತನುವಿನ ಪರಿಮಳಮೋ ಪರಿಮಳ. ಇದು ಪರಿಮಳ ನಮಗೆ ಬಂದತ್ತಲ್ಲ, ಇದು ಬೇರೆ ಅಲ್ವಾ? ನಮ್ಮ ತಾಯಿ ಅದಲ್ಲ. ತನುವಿನ ಪರಿಮಳವು ನಾಸಿಕಗೆ ಸೋಂಕಲು, ಸೋಂಕಲು ಸೋಂಕಲ್ಲ, ಜೋಡುಗಲ್ಲ. ಅರರಿ ಕೌತುಕವೆಂದು ಪರಿಮಳವಿಡಿದು ಮುಂಬರಿಗೆ ಸರಣಿ ಕೋಟಿ ಪ್ರಕಾಶ ಗೋಚರಿದ ಲಚ್ಚರಿಯಿಲ್ದ ಬರುತ್ತ ಕಂಡರು, ಕಂಡರು ಸ್ವರ್ಣದುಯ್ಯಾಲೆಯಲಿ ದೇವಿಯನು. ಅರರೇ ಅರರೇ ಅರರಿಗಿಲ್ಲಿ ಒಳ್ಳೆಂತ ಬಿಟಗಾರೆ, ಅರರೇ ಅಮಮ ಅರರೇ ಅಮಮ ಅಮಮ ಅಮಮ. ಕೂರ್ಕಡಿ ಅಂತಿಗಳು ನೀರೇ ನೋಡಿ ಸ್ಮರಣ ಮರಣ 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 ಕೂರ್ಕಡೆ ಕೂರ್ಕಡೆ ಅಂತಿಗಳು ನೀರೇ. ಶರದಿಂದು ವದನಿ ಹರಿಣ ನೇತ್ರೆಗೆ, ಶರದಿಂದು ವದನಿ ಹರಿಣ ನೇತ್ರಿ, ಹರಿಣ ನೇತ್ರೆ ಹರಿಣ ನೇತ್ರಿ ಹರಿಣ ನೇತ್ರೆ. ಚೆಲ್ವ ತರುಣಿ ಮಣಿಯು ವಿಮಲ ಗಾತ್ರಿ, ಚೆಲ್ವ ತರುಣಿ ಮಣಿಯು ವಿಮಲ ಗಾತ್ರಿ ಅಮಮ
ಅರರೆ ಇಲ್ಲಿ ಒಂದೆಂತ ಬಿಟ್ಟ ಗಾರೆ ನೋಡ ಸರನ ಕೂರ್ಗಾಣಿ ಅತಿಗೆಳು ನೀರೇ ಶರದಿಂದು ವದನೆ ಹರಿಣ ನೀತಿ ಚೆಲ್ವ ತರುಣಿ ಮಣಿಯು ವಿಮಲ ಗಾತ್ರಿ ಅರರೆ ಅಮಮ ಅರರೆ ಅಮಮ ಅರರೆ 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 ಆದರೆ ಇನ್ನಿವನೆಂತ ಬಿಟ್ಟಕಾರೆ ನೋಡಿ ಸ್ವರಣ ಕೂರ್ತನೆ ಎಂತ ಇರುವಳು ನೀರೇ ಹಾ ಸರ ಇಂದು ವದನೆ ಹರಿಣ ನೇತ್ರೆ ಚೆಲುವ ತರುಣಿ ಮಣಿ ಏಕೆ ಕೋಮಲ ಗಾತ್ರೆ ಅಪ್ಪಪ್ಪಪ್ಪಪ್ಪ ಛ ಛ ಛ ಛ ಛ. ಎಂತಹ ಸೌಂದರ್ಯ ಹಾ ಏ ನಮ್ಮನ್ನೇ ನಾವು ಮರೆಯುವಂತಹ ಸನ್ನಿವೇಶ ಕನಕದ ಉಯ್ಯಾಲೆ ಹಾ ಕುಳಿತಿದ್ದಾಳೆ ಹಾ. ಆದಿಯಲ್ಲಿ ಹಾ. ಅಂತ್ಯದಲ್ಲಿ ಹಾ. ಗೋಚರಿಸ್ತಾ ಇಲ್ಲ ಸೂರ್ಯನ ಪ್ರಕಾಶ ಒಂದಿಷ್ಟು ಕಾಡಿಗೆ ಬೀಳದಿದ್ದರೂ ಕೂಡ ಕೋಟಿ ಸೂರ್ಯ ಪ್ರಭೆ ಒಂದು ಹಾಗೆ ಕಾಣಿಸ್ತಾ ಇದೆ ಭೀತಿ ಕಳವಳ ಕಂಪನ ಹಾ. ಎನ್ನುವುದರ ಅರಿವೇ ಇಲ್ಲದೆ ಹಾ. ಈ ಭೀತಿಯಿಂದ ಹಾ. ಆ ಉಯ್ಯಾಲೆಯಲ್ಲಿ ಕುಳಿತು ಹಾ. ಅದನ್ನು ತೂಗುತ್ತಾ ಹಾ. ವೀಣೆಯನ್ನು ನುಡಿಸುತ್ತಾ ಹಾ. ಗಾಯನವನ್ನು ಪಾಡ್ತಾ ಇದ್ದಾಳೆ ಏ ಏಯ್, ಇವಳು ಹಾ. ಯಾರು ಯಾರು ಮನೆ ಇಲ್ವ ಇಲ್ವಾ ಮಾರುಗಳಿಲ್ವ ಇಲ್ವಾ? ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಹಾ. ಇವಳು ಅಪ್ಪ ಯಾರು ಹಾ. ಇವಳು ಅಮ್ಮ ಯಾರು ಹಾ. ಅರಿಯದ ಆದಿವಲ್ಲ ಹಾ. ಏನು ಮಾಡ್ರ ಅಣ್ಣ ಅಷ್ಟು ಹೊತ್ತಿಂದ ಗಮನಿಸ್ತಾ ಇದ್ದೇನೆ ಹಾ. ಅರ್ಥ ಆಯ್ತು ನನಗೆ ನೀನು ಅದರಲ್ಲಿ ಜೋರಿದ್ದೀನಿ ಮತ್ತೆ ಗಮನಿಸುವುದರಲ್ಲಿ ಸಾಮಾನ್ಯನಲ್ಲ ಹಾ. ನೋಡಿದೀಯಾ ಏನು? ಆಚೆ ಈಚೆ ಎಡ ಬಲ ಮೇಲೆ ಕೆಳಗೆ ಮುಂದೆ ಹಿಂದೆ ಹಾ. ಯಾರು ಕಾಣಿಸುವುದಿಲ್ಲ ಒಪ್ಪಲೇ ಇದ್ದಾಳೆ ಓ ಅಲ್ಲಿ ಒಂದು ಹತ್ತಿರದಲ್ಲಿ ಸಿಂಹದ ಮರಿ ಒಂದು ಉಂಟು ಅಂತ ಬಿಟ್ರೆ ಅದು ಆವಾಗ ನಮ್ಮ ಕಣ್ಣಿನಿಂದ ಓಡಿದ್ದು ಅಲ್ವಾ ಅದೇ ಹಾಗೆ ಯಾಕೆ ಬಂದಿದ್ದಾಳೆ ಅದಕ್ಕೂ ಭಯ ಆಗಿದೆ ಬಂದು ಅವಳ ಕಾಲಪುಟದಲ್ಲಿ ಕೂತಿದೆ ಮತ್ತೆ ಗೊತ್ತಾಯ್ತಲ್ಲ ಹಾ. ವರ ಅನ್ವೇಷಣೆಗಾಗಿ ಬಂದಿದ್ದಾಳೆ ಎನ್ನುವುದು ಸ್ಪಷ್ಟ ಹೌದಾ ಹೇ. ಹಾ, ಹಾ, ಹಾ. ಮತ್ತೆ ಎಂತದ್ದು ನಾನು ಅಷ್ಟೊತ್ತಿಂದ ನೋಡಿ ಹೌದಾ ಮದುವೆಯಾದಂತಹ ಯಾವ ಲಕ್ಷಣವೂ ಆಕೆಯಲ್ಲಿ ಗೋಚರಿಸುವುದಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಅದೆಲ್ಲ ಬೇಗ ಗೊತ್ತಾಗ್ತದಲ್ಲ ಯಾರು ಮದುವೆ ಆಗಿದೆ ಯಾರಿಗೆ ಮದುವೆ ಆಗಲಿಲ್ಲ ಕುತ್ತಿಗೆ ನೋಡು ಹೇ. ಕಾಲು ನೋಡು ಅಲ್ಲ ಈಗ ಕಂಡು ಹಿಡಿಯುವುದಕ್ಕೆ ಸ್ವಲ್ಪ ಕಷ್ಟವೇ ಹೌದು ಆದರೂ ಕೂಡ ಅದರಲ್ಲಿ ಇವಳಲ್ಲಿ ಕಂಡು ಹುಡುಕಲಿಕ್ಕೆ ಮತ್ತೆ ಕಷ್ಟ ಅದರ ಎಡೆಯಲ್ಲಿ ಕಾಣ್ತದೆ ಅದೆಲ್ಲ ಅಲ್ವಾ ಮತ್ತೆ ಹೇ. ನೋಡು ಅಷ್ಟು ಕನಕ ಅಲ್ವಾ ಶೃಂಗಾರ ಹಾ. ಆ ನೋಡು ಹಾ. ಬಂಗಾರದ ಉಯ್ಯಾಲೆ ಹಾ. ಅವಳ ಮುಖವು ಬಂಗಾರ ಹಾ. ಅವಳ ದೇಹದ ಕಾಂತಿಯು ಬಂಗಾರ ಬಂಗಾರ. ಕುಳಿತ ಉಯ್ಯಾಲೆಯು ಬಂಗಾರ ಹಾ. ಧರಿಸಿದ್ದು ಬಂಗಾರ ಹಾ. ಮತ್ತೆ ಎಲ್ಲಿಗೆ ಕಾಣ್ತದೆ ಹಾ. ಹಾಗಿದ್ರೆ ಹಾ. ಒಂದು ಕೆಲಸ ಮಾಡುವ ಮಾಡು ಮಾಡು ಈಕೆ ವರಾನ್ವೇಷಣೆಗೆ ಬಂದಿದ್ದಾಳೆ ಎನ್ನುವುದು ಗೊತ್ತಾದ ಮೇಲೆ ಹಾ. ಆಕೆಯ ಮನಸ್ಸೇನು ಅಂತ ತಿಳಿಯುವ ಪ್ರಯತ್ನ ಮಾಡಬೇಕು ಹಾ. ಒಂದು ವೇಳೆ ಅದಕ್ಕೆ ಒಪ್ಪಿಗೆ ಸಿಕ್ಕಿತು ಅಂತಾದ್ರೆ ಹಾ. ಒಂದು ಮದುವೆ ಆದ್ರೆ ಹಾಗೆ ಈಗ ಹೌದಾ ಈಗ ಅವಳ ಮನೆಯನ್ನು ಅಂತ ತಿಳಿತ್ಯಾ ಹೌದು. ನೋಡೋದು ಪ್ರಯತ್ನ ಮಾಡು 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 ನಾನಿದ್ದೇನೆ ಹೆದರು ಬೇಡ ಮಾಡು. ಮಾಡು, ಮಾಡು. ಇವನಾಭಿನಯ ಅವಳಿಗೆ ಸರಿ ಗೊತ್ತಾಗಿದೆ ಇವಾಗ ಹೀಗೆ ಮಾಡುವಾಗ ಗಾಡಿಯಿಂದ ಬಿದ್ದು ಮುಗಿದಿದೆ ಕಾಲು ಮತ್ತೆ ಎಂತ? ಹೀಗೆ ಮಾಡುವಾಗ. ಅದು ಸೂಚನೆ ಸನ್ನೆ ಅದು ಗೊತ್ತಾಗಲ್ಲ ಅವಳಿಗೆ ಅರ್ಥ ಆಗ್ತದೆ. ಎಂತದ ಹೇಳಿದ್ಯಲ್ಲ ನಮ್ಮ ಎಲ್ಲ ಎಂತದ ಹೇಳಿದಲ್ಲ ನಿಮ್ಮ ಬುದ್ಧಿವಂತಿಕೆಲ್ಲ ಬೇಡ ಅದು ಅವನಿಗೆ ನೆನಪುಕೊಂಡಿದ್ದು ನೀವೇ ಅಲ್ವಾ ನನಗೆ ಹುಚ್ಚು ಅಂತ ಹೇಳಿದ್ದೇನೆ ಯಾರು ಹೇಳಿದ್ರು ಮತ್ತೆ ಈಗ ಮಾಡಿದ್ಯಾರು ಉಂಟ ಶ್ರೇಷ್ಠ ಹಾ. ಹಾಗೆ ಮತ್ತೆ ಶ್ರೇಷ್ಠ ನಮಗಿಂತ ಶ್ರೇಷ್ಠ ನಿನ್ನ ಅಭಿನಯನ ಅರ್ಥ ಮಾಡಿಕೊಳ್ಳಬೇಕು ಮತ್ತೆ ಅರ್ಥ ನನ್ನಷ್ಟು ನೋಡು ಶ್ರೇಷ್ಠ ಶ್ರೇಷ್ಠ. ಹೌದಾ ಹಾ. ಆದ್ರೆ ಒಂದ ಏನು ಮದುವೆ ಆಗುವುದಕ್ಕೆ ನಾವು ತೊಡಗಿದ್ರೆ ಹಾ. ನಮ್ಮ ಸಾವನ್ನು ಹಾ. ನಾವೇ ಭರಿಸಿದ ಹಾಗೆ ಅಲ್ವಾ? ಬ್ರಹ್ಮದೇವನ ವರ ಏನು ಹಾ. ನಮ್ಮ ಬ್ರಹ್ಮಚರ್ಯ ವೃತ ಯಾವಾಗ ಕೆಟ್ಟು ಹೋಗ್ತದೆ ಅದುವೇ ನಿಮ್ಮ ಸಾವಿಗೆ ಕಾರಣವಾಗುತ್ತೆ ಚಂಡಮುಂಡರಿಗೆ ಮರಣ ಒಂದು ಹೆಣ್ಣಿಗೆ ಬೇಕಾಗಿ ಚಂಡಮುಂಡ್ರು ಸತ್ರು ಅಂತ ಲೋಕಾಪವಾದ ಬರಬಾರದು ಆದರೂ ಹಾ. ಇಂತಹ ಒಂದು ಅಮೂಲ್ಯವಾದ ರತ್ನ ಹಾ. ನಮ್ಮ ನಾಡಿನಲ್ಲಿ ಇದೆ ಅಂತಾದ್ರೆ ಹಾ. ಅದು ನಮ್ಮ ಭಂಡಾರವನ್ನು ಸೇರಬೇಕು ಅದಕ್ಕೆ ಮೂರು ಲೋಕದ ಒಡೆಯ ನಮ್ಮನ್ನ ಶುಂಭನಿದ್ದಾನೆ ಹಾ. ಅವನಿಗೆ ತಿಳಿಸಿ ತರಿಸಿ ವರಿಸುವ ವ್ಯವಸ್ಥೆಯನ್ನು ಮಾಡೋಣ ಆ! ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.